Welcome, my friends. Feel free and expect the unexpected. Hello students, welcome back to our English class. In this class, we are going to discuss about multiple choice questions from the lesson A Hero. ಡಿಯರ್ ಸ್ಟೂಡೆಂಟ್ಸ್, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಕೋವಿಡ್-19 ಸಮಸ್ಯೆಯಿಂದ ಪ್ರತಿ ವರ್ಷ ಯಾವ ರೀತಿ ಎಕ್ಸಾಮಿನೇಷನ್ ಮಾಡ್ತಾ ಇದ್ರು ಆ ರೀತಿ ಈ ವರ್ಷ ಮಾಡೋಕ್ಕಾಗಲ್ಲ. ಕೇವಲ ಎರಡೇ ಪೇಪರ್ಗಳಲ್ಲಿ ಎಕ್ಸಾಮನ್ನು ಮುಗಿಸ್ಬಿಡ್ತೀವಿ ಅಂತ ಹೇಳಿದ್ದಾರೆ. ಒಂದು ಪೇಪರ್ ಬರೀ ಲ್ಯಾಂಗ್ವೇಜ್ಗಳಿಗೆ ಸಂಬಂಧಪಟ್ಟಿದ್ದಾದರೆ ಇನ್ನೊಂದು ಪೇಪರ್ ಬರೀ ಕೋರ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿದ್ದಿರ್ತದೆ. ಅದರಲ್ಲೂ ಈ ವರ್ಷ ಮುಖ್ಯವಾಗಿ ಕೇವಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನ ಮಾತ್ರ ಕೇಳ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ತಮಗೆ ಈ ವರ್ಷಕ್ಕಿರ್ತಕ್ಕಂಥ ಲೆಸನ್ಗಳಿಂದ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನ ಯಾವ ರೀತಿಯಾಗಿ ಕೇಳ್ಬೋದು, ಅದಕ್ಕೆ ನಾವು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಹೇಗೆ ಗುರುತಿಸಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಇವತ್ತಿನ ಕ್ಲಾಸಲ್ಲಿ ತಮಗೆ ಮೊದಲನೇ ಚಾಪ್ಟರ್ ಆಗಿರ್ತಕ್ಕಂಥ ಎ ಹೀರೋ ಲೆಸನ್ನಿಂದ ಯಾವ ರೀತಿಯ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನ ಕೇಳ್ತಾರೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅನ್ನೋದನ್ನ ನಾವು ಇವಾಗ ನೋಡ್ತಾ ಹೋಗೋಣ. ಈ ಪಾಠದ ಮೊದಲನೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಯಾವ ರೀತಿಯಾಗಿ ಕೇಳಿದ್ದಾರೆ ನೋಡಿ. ಸ್ವಾಮೀಸ್ ಫಾದರ್ ವಾಸ್ ಎ ಡ್ಯಾಶ್ ಅಂತ ಇದೆ. ಅಂದರೆ ಈ ಸ್ವಾಮಿಯ ತಂದೆ ಇದ್ರಲ್ಲ, ಅವ್ರು ಏನಾಗಿದ್ರು ಅಥವಾ ಏನಕ್ಕೆ ಕೆಲಸ ಮಾಡ್ತಾ ಇದ್ರು ಅಂತ ಪ್ರಶ್ನೆ. ಇಲ್ಲಿ 4 ಆಪ್ಷನನ್ನು ಕೊಟ್ಟಿದ್ದಾರೆ: ಟೀಚರ್, ಡಾಕ್ಟರ್, ಲಾಯರ್, ಪೊಲೀಸ್. ಈ 4ರಲ್ಲಿ ಸ್ವಾಮಿ ತಂದೆ ಏನಕ್ಕೆ ಕೆಲಸ ಮಾಡ್ತಾ ಇದ್ರು ಅಂತ ಪ್ರಶ್ನೆ. ತಾವು ಪಾಠ ಎಲ್ಲ ಚೆನ್ನಾಗಿ ಓದ್ಕೊಂಡಿರ್ತೀರಾ, ಈಸಿಯಾಗಿ ಈ ಪ್ರಶ್ನೆಗೆ ಆನ್ಸರ್ ಮಾಡಿಬಿಡ್ತೀರಾ. ಆನ್ಸರ್ ಈಸ್ ಲಾಯರ್. ಅವ್ರ ತಂದೆ ಒಬ್ಬರು ಲಾಯರ್ ಆಗಿ ಕೆಲಸ ಮಾಡ್ತಾ ಇದ್ರು. ನೆಕ್ಸ್ಟ್ ಪ್ರಶ್ನೆ ಯಾವ ರೀತಿಯಾಗಿದೆ ನೋಡಿ. ದ ಇಂಟ್ರೆಸ್ಟಿಂಗ್ ನ್ಯೂಸ್ ದಟ್ ಸ್ವಾಮೀಸ್ ಫಾದರ್ ಡ್ರಿವ್ ಹಿಸ್ ಅಟೆನ್ಷನ್ ವಾಸ್ ಡ್ಯಾಶ್ ಅಂತ ಇದೆ. ಈ ಪಾಠದ ಆರಂಭದಲ್ಲೇ ಇದು ಬರುತ್ತೆ. ಸ್ವಾಮಿ ತಂದೆ ಕೂತ್ಕೊಂಡು ನ್ಯೂಸ್ ಪೇಪರನ್ನು ಓದ್ತಿರ್ತಾರೆ. ಅದರಲ್ಲಿ ಬಂದಿರತಕ್ಕಂಥ ಯಾವುದೋ ಒಂದು ಸುದ್ದಿ ಅವರ ಮನಸ್ಸನ್ನು ಸೆಳೀತದೆ. ಅದು ಯಾವುದು ಸುದ್ದಿ ಅಥವಾ ಆ ನ್ಯೂಸ್ ಯಾವುದ್ರ ಬಗ್ಗೆ ಇತ್ತು ಅಂತ ಪ್ರಶ್ನೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. 5 ಬರ್ಗ್ಲರ್ಸ್ ವರ್ ಅರೆಸ್ಟೆಡ್. 5 ಜನ ದರೋಡೆಕೋರರು ಅರೆಸ್ಟ್ ಆದರು ಅಂತ. ಇನ್ನೊಂದು ಎ ಗರ್ಲ್ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ಯಾವುದೋ ಒಂದು ಹುಡುಗಿಗೆ ಆಕ್ಸಿಡೆಂಟ್ ಆಯಿತು ಅಂತ ನ್ಯೂಸ್ ಇತ್ತ. ಅಥವಾ ದ ಬ್ರೇವರಿ ಆಫ್ ಎ ವಿಲೇಜ್ ಲ್ಯಾಡ್ ಫಾಟ್ ವಿತ್ ಟೈಗರ್. ಒಬ್ಬ ಹಳ್ಳಿಯ ಚಿಕ್ಕ ಹುಡುಗ ಹುಲಿ ಜೊತೆ ಫೈಟ್ ಮಾಡಿದ ಅಂತ ನ್ಯೂಸ್ ಇತ್ತ. ಎ ಬರ್ಗ್ಲರ್ ವಾಸ್ ಕಾಟ್ ಬೈ ಎ ಲಿಟಲ್ ಬಾಯ್. ಒಬ್ಬ ಚಿಕ್ಕ ಹುಡುಗ ಈ ದರೋಡೆಕೋರನ್ನ ಹಿಡ್ಕೊಂಡಿದ್ದ ಅಂತ ಪ್ರಶ್ನೆ. ಇವುಗಳಲ್ಲಿ ಯಾವುದ್ರ ಬಗ್ಗೆ ನ್ಯೂಸ್ ಬಂದಿತ್ತು ಆ ನ್ಯೂಸ್ ಪೇಪರಲ್ಲಿ ಅಂತ ಪ್ರಶ್ನೆ. ಈಸಿಯಾಗಿ ಆನ್ಸರ್ ಮಾಡಿಬಿಡ್ತೀರಾ. ದ ಬ್ರೇವರಿ ಆಫ್ ಎ ವಿಲೇಜ್ ಲ್ಯಾಡ್ ಹೂ ಫಾಟ್ ವಿತ್ ಎ ಟೈಗರ್ ಅಲ್ವಾ. ಒಬ್ಬ ಹಳ್ಳಿ ಹುಡುಗ ಕಾಡಿನ ದಾರಿನಲ್ಲಿ ಬರಬೇಕಾದ್ರೆ ಒಂದು ಹುಲಿ ಎದುರಿಗೆ ಬರ್ತದೆ, ಅದ್ರ ಜೊತೆಗೆ ಫೈಟ್ ಮಾಡಿ ತನ್ನ ಜೀವ ಉಳಿಸ್ಕೊಂಡು ಬರ್ತಾನೆ ಅಂತ ನ್ಯೂಸ್ ಬಂದಿತ್ತು. ಆ ನ್ಯೂಸನ್ನು ಸ್ವಾಮಿ ತಂದೆಯವರು ಓದ್ತಾ ಇದ್ರು ಅಲ್ವಾ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ದ ರಿಪೋರ್ಟ್ ಸೆಡ್ ದ್ಯಾಟ್ ದ ಬಾಯ್ ಹೂ ಫಾಟ್ ವಿತ್ ಎ ಟೈಗರ್ ಸ್ಟೇಡ್ ಆನ್ ಎ ಟ್ರೀ ಫಾರ್ ಹಾಫ್ ಎ ಡೇ. ಹಿ ಡಿಡ್ ಸೋ ಬಿಕಾಸ್. ಆ ಹುಲಿ ಜೊತೆಗೆ ಏನು ಹುಡುಗ ಹೋರಾಟ ಮಾಡಿದ್ನಲ್ಲ, ಹೋರಾಟ ಮಾಡ್ತಾ ಮಾಡ್ತಾ ಮರದ ಮೇಲೆ ಹತ್ತಿ ಕೂತ್ಕೋತಾನೆ. ಅರ್ಧ ದಿನ ಆ ಮರದ ಮೇಲೆ ಕೂತ್ಕೊಂಡಿರ್ತಾನೆ. ಯಾಕೆ ಅಂತ ಪ್ರಶ್ನೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಯಾವ್ದು ಸರಿ ಅನ್ಸುತ್ತೆ ನೋಡಿ. ಹಿ ವಾಂಟೆಡ್ ಟು ವಾಚ್ ದ ಟೈಗರ್ ಫ್ರಮ್ ದ ಟಾಪ್ ಆಫ್ ದ ಟ್ರೀ. ಆ ಮರದ ಮೇಲೆ ಕೂತ್ಕೊಂಡು ಹುಲಿ ಹೇಗೆ ಕಾಣಿಸುತ್ತೆ ಅಂತ ನೋಡೋಕೆ ಕೂತ್ಕೊಂಡಿದ್ನ. ಅಥವಾ ಹಿ ವಾಸ್ ಕವರ್ಡ್. ಅವ್ನು ತುಂಬ ಹೇಡಿಯಾಗಿದ್ದ, ಹೆದರ್ಕೊಳ್ತಾ ಇದ್ದ, ಅದಕ್ಕೆ ಮರ ಹತ್ತು ಕೂತಿದ್ನ. ಅಥವಾ ನೆಕ್ಸ್ಟ್ ಆಪ್ಷನ್ ನೋಡಿ. ಹಿ ವಾಂಟೆಡ್ ಸಮನ್ ಟು ಕಿಲ್ ದ ಟೈಗರ್. ಬೇರೆ ಯಾರಾದರೂ ಬಂದು ಆ ಹುಲಿನ ಸಾಯಿಸ್ಲಿ ಅಂತ ಕಾಯ್ತಾ ಇದ್ನ. ಅಥವಾ ನೆಕ್ಸ್ಟ್ ಆಪ್ಷನ್ ಏನಿದೆ ನೋಡಿ. ಹಿ ವಾಂಟೆಡ್ ಟು ಟೇಕ್ ರೆಸ್ಟ್ ಫಾರ್ ಸಮ್ ಟೈಮ್. ಆ ಹುಲಿ ಜೊತೆ ಹೊಡೆದಾಡಿ ಸುಸ್ತಾಗಿಬಿಟ್ಟಿತ್ತು, ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣ ಅಂತ ಮರದ ಮೇಲೆ ಹತ್ತಿ ಕೂತಿದ್ನ. ಇದರಲ್ಲಿ ಯಾವ್ದು ಸರಿ ಉತ್ತರ ಅನ್ಸುತ್ತೆ ನಿಮಗೆ? ಆಪ್ಷನ್ ಸಿ. ಹಿ ವಾಂಟೆಡ್ ಸಮನ್ ಟು ಕಿಲ್ ದ ಟೈಗರ್ ಅಲ್ವಾ. ಇವನ್ ಚಿಕ್ಕ ಹುಡುಗ ಆಗಿದ್ದ, ಮರದ ಮೇಲೆ ಹತ್ತಿ ಕೂತ್ಕೊಂಡಿದ್ದ. ಯಾರಾದರೂ ಆ ಬೀದಿನಲ್ಲಿ ಬರೋರು ಆ ಹುಲಿನ ಹೊಡೆದು ಓಡಿಸ್ಲಿ ಅಥವಾ ಹೊಡೆದು ಸಾಯಿಸ್ಲಿ, ಆಮೇಲೆ ಮರದಿಂದ ಕೆಳಗಿಳಿಯೋಣ ಅಂತ ಏನು ಮಾಡಿರ್ತಾನೆ, ಅರ್ಧ ದಿನ ಮರದ ಮೇಲೆ ಕೂತ್ಕೊಂಡಿರ್ತಾನೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ರೀತಿಯಾಗಿದೆ ನೋಡಿ. ದ ಇಂಪಾರ್ಟೆಂಟ್ ಥಿಂಗ್ ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್ ವಾಸ್ ಅಲ್ವಾ. ಆ ನ್ಯೂಸ್ ಎಲ್ಲ ಓದಿ ಆದಮೇಲೆ ಸ್ವಾಮಿ ಫಾದರ್ ಮತ್ತು ಸ್ವಾಮಿ ಇಬ್ಬರು ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಅವಾಗ ಸ್ವಾಮಿ ತಂದೆ ಯಾವುದೋ ಒಂದು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಹಾಗಾದರೆ ಸ್ವಾಮಿ ತಂದೆ ಪ್ರಕಾರ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಯಾವುದು ತುಂಬ ಇಂಪಾರ್ಟೆಂಟ್ ಅಂತ ಪ್ರಶ್ನೆ. ಅಲ್ಲಿ ಆಪ್ಷನ್ ನೋಡಿ ಏನು ಕೊಟ್ಟಿದ್ದಾರೆ. ಕರೇಜ್, ಧೈರ್ಯ ಇಂಪಾರ್ಟೆಂಟಾ, ಸ್ಟ್ರೆಂತ್, ಶಕ್ತಿ ಅನ್ನೋದು ಇಂಪಾರ್ಟೆಂಟಾ, ಏಜ್, ವಯಸ್ಸು ಇಂಪಾರ್ಟೆಂಟಾ, ಆಲ್ ಆಫ್ ದೆಮ್ ಇವು 3 ಇಂಪಾರ್ಟೆಂಟಾ ಅಂತ ಇಲ್ಲಿ ಆಪ್ಷನ್ ಇದೆ. ಈ 4ರಲ್ಲಿ ಯಾವ್ದು ಸರಿ ಅನ್ಸುತ್ತೆ ನಮಗೆ?
ನೆನ್ಪು ಮಾಡ್ಕೊಳ್ಳಿ, ಸ್ವಾಮಿ ತಂದೆ ಪ್ರಕಾರ ಕರೇಜ್ ವಾಸ್ ವೆರಿ ಇಂಪಾರ್ಟೆಂಟ್. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಈ ಫ್ರೈಟ್ಫುಲ್ ಪ್ರಪೋಸಿಷನ್ ಅಕಾರ್ಡಿಂಗ್ ಟು ಸ್ವಾಮಿ ವಾಸ್ ಡ್ಯಾಶ್ ಅಂತ ಇದೆ. ಈ ಸ್ವಾಮಿ ಪ್ರಕಾರ ಈ ಫ್ರೈಟ್ಫುಲ್ ಪ್ರಪೋಸಿಷನ್ ಯಾವುದು ಅಂತ. ಫ್ರೈಟ್ಫುಲ್ ಪ್ರಪೋಸಿಷನ್ ಅಂದರೆ ಭಯಾನಕವಾಗಿರ್ತಕ್ಕಂಥ ಪ್ರಸ್ತಾಪ. ಅವ್ರ ತಂದೆ ಏನೋ ಒಂದು ಹೇಳ್ತಾರೆ, ಅದು ಅವನಿಗೆ ತುಂಬ ಭಯಾನಕ ಅಂತ ಅನಿಸುತ್ತೆ. ಯಾವುದದು ಅಂತ ಇಲ್ಲಿ ಆಪ್ಷನ್ ಏನೇನು ಕೊಟ್ಟಿದ್ದಾರೆ ನೋಡಿ. ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾನಿ, ಅಜ್ಜಿ ಪಕ್ಕ ಮಲ್ಕೊಳ್ಳೋದು ಅವನಿಗೆ ತುಂಬ ಭಯಾನಕ ಅಂತ ಅನಿಸುತ್ತಾ. ಫೈಟಿಂಗ್ ವಿತ್ ಎ ಟೈಗರ್, ಹುಲಿ ಜೊತೆ ಹೋರಾಟ ಮಾಡೋದು ತುಂಬ ಭಯ ಅನಿಸ್ತಾ. ಸ್ಲೀಪಿಂಗ್ ಇನ್ ದ ಆಫೀಸ್ ರೂಮ್ ಅಲೋನ್ ಅಂತ ಇದೆ. ಆಫೀಸ್ ರೂಮಲ್ಲಿ ಒಬ್ಬನೇ ಮಲಗೋದು ಅವನಿಗೆ ತುಂಬ ಭಯಾನಕ ಅಂತ ಅನಿಸುತ್ತಾ. ಚಾಲೆಂಜಿಂಗ್ ಹೀಸ್ ಫಾದರ್, ತಂದೆಗೆ ಚಾಲೆಂಜ್ ಮಾಡೋದು ಅವ್ನಿಗೆ ತುಂಬ ಭಯ ಅನಿಸಿತ್ತು. ಈ 4ರಲ್ಲಿ ಯಾವುದು ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ. ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಆನ್ಸರ್ ಈಸ್ ಆಪ್ಷನ್ ಸಿ, ಸ್ಲೀಪಿಂಗ್ ಇನ್ ದ ಆಫೀಸ್ ರೂಮ್ ಅಲೋನ್. ಯಾವಾಗಲೂ ಅವನು ಅಜ್ಜಿ ಪಕ್ಕದಲ್ಲೇ ಮಲ್ಕೊಳ್ತಾ ಇದ್ದ ಅಲ್ವಾ. ಇವಾಗ ಮೊದಲನೇ ಸಾರಿ ಅವ್ರ ತಂದೆ ಆಫೀಸ್ ರೂಮಲ್ಲಿ ಮಲಗು ಅಂತ ಹೇಳಿದಾರಲ್ಲ, ಅದು ಅವನಿಗೆ ಫ್ರೈಟ್ಫುಲ್ ಪ್ರಪೋಸಿಷನ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ಪ್ರಶ್ನೆ ಯಾವ ರೀತಿಯಾಗಿದೆ ನೋಡಿ. ಸ್ವಾಮಿ ಆಲ್ವೇಸ್ ಸ್ಲೆಪ್ಟ್ ಬಿಸೈಡ್, ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಸ್ವಾಮಿ ಯಾವಾಗಲೂ ಯಾರ ಪಕ್ಕದಲ್ಲಿ ಮಲ್ಕೋತಾ ಇದ್ದ? ಹಿಸ್ ಮದರ್, ಅವ್ರ ಅಮ್ಮನ ಪಕ್ಕ ಮಲ್ಕೊಳ್ತಾ ಇದ್ನ. ಹಿಸ್ ಗ್ರ್ಯಾನಿ, ಅಜ್ಜಿ ಪಕ್ಕ ಮಲ್ಕೊಳ್ತಾ ಇದ್ನ. ಹಿಸ್ ಬ್ರದರ್, ಅವನ ಬ್ರದರ್ ಪಕ್ಕ ಮಲ್ಕೊಳ್ತಾ ಇದ್ನ. ಹಿಸ್ ಗ್ರ್ಯಾಂಡ್ ಫಾದರ್, ಅಥವಾ ಅವ್ರ ತಾತನ ಪಕ್ಕ ಮಲ್ಕೊಳ್ತಾ ಇದ್ನ ಅಂತ ಪ್ರಶ್ನೆ. ತುಂಬ ಈಸಿಯಾಗಿ ಆನ್ಸರ್ನ ಗುರುತಿಸ್ಬಿಡ್ತೀರಾ. ಆನ್ಸರ್ ಈಸ್ ಆಪ್ಷನ್ ಬಿ, ಹಿಸ್ ಗ್ರ್ಯಾನಿ. ಯಾವಾಗಲೂ ಅವನು ಅಜ್ಜಿ ಪಕ್ಕನೇ ಮಲಗ್ತಾ ಇದ್ದ ಅನ್ನೋದನ್ನು ಈ ಪಾಠದಲ್ಲಿ ನೋಡಿದ್ದೀವಿ. ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಫ್ರಮ್ ಎ ಚಾಲೆಂಜ್ ಇಟ್ ಹ್ಯಾಡ್ ಬಿಕಮ್ ಎ ಕಮ್ಯಾಂಡ್. ವಾಟ್ ಡಸ್ ಕಮ್ಯಾಂಡ್ ರೆಫರ್ ಟು ಹಿಯರ್ ಅಲ್ವಾ. ಈ ಪಾಠದಲ್ಲಿ ಬರ್ತದೆ, ಮೊದಲು ಚಾಲೆಂಜ್ ಆಗಿತ್ತು, ಆಮೇಲೆ ಅದು ಕಮ್ಯಾಂಡ್ ಆಗುತ್ತೆ, ಆರ್ಡರ್ ಆಗುತ್ತೆ. ಯಾವುದು ಅಂತ ಇಲ್ಲಿ ಆಪ್ಷನ್ ನೋಡಿ, ತಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ, ಕಿಲ್ಲಿಂಗ್ ದ ಟೈಗರ್, ಟೈಗರ್ನ ಸಾಯಿಸೋದು, ಹುಲಿಯನ್ನು ಸಾಯಿಸೋದು ಕಮ್ಯಾಂಡ್ ಆಗಿತ್ತಾ. ಸ್ಲೀಪಿಂಗ್ ಇನ್ ದ ಆಫೀಸ್ ರೂಮ್ ಅಲೋನ್ ಒನ್ ನೈಟ್, ಆಫೀಸ್ ರೂಮಲ್ಲಿ ಒಬ್ಬನೇ ಒಂದಿನ ರಾತ್ರಿ ಮಲಗೋದು ಅವನಿಗೆ ಕಮ್ಯಾಂಡ್ ಆಗಿತ್ತಾ. ಅಥವಾ ಪ್ರೂವ್ ದ ನ್ಯೂಸ್ ಪೇಪರ್ ರಿಪೋರ್ಟ್ ರಾಂಗ್, ಆ ನ್ಯೂಸ್ ಪೇಪರ್ಲಿ ಏನು ರಿಪೋರ್ಟ್ ಬಂದಿತ್ತು ಅದು ಸುಳ್ಳು ಅಂತ ಪ್ರೂವ್ ಮಾಡೋದು ಕಮ್ಯಾಂಡ್ ಆಗಿತ್ತಾ. ಅಥವಾ ಕ್ಯಾಚಿಂಗ್ ದ ಬರ್ಗ್ಲರ್, ಆ ಬರ್ಗ್ಲರನ್ನು, ದರೋಡೆಕೋರನ್ನು ಹಿಡ್ಕೊಳ್ಳೋದೇ ಇಲ್ಲಿ ಕಮ್ಯಾಂಡ್ ಆಗಿತ್ತಾ ಅಂತ. ತುಂಬ ಈಸಿಯಾಗಿರ್ತಕ್ಕಂಥ ಆನ್ಸರ್ ಯಾವ್ದು ನೋಡೋಣ, ಗೆಸ್ ಮಾಡಿ. ಆಪ್ಷನ್ ಬಿ, ಸ್ಲೀಪಿಂಗ್ ಇನ್ ದ ಆಫೀಸ್ ರೂಮ್ ಅಲೋನ್ ಒನ್ ನೈಟ್ ಅಲ್ವಾ. ಅವ್ರ ತಂದೆ ನಿನ್ನಲ್ಲಿರ್ತಕ್ಕಂಥ ಧೈರ್ಯನ, ಕರೇಜನ್ನು ಪ್ರೂವ್ ಮಾಡೋದಕ್ಕೆ ಒಂದಿನ ಆಫೀಸಲ್ಲಿ ಮಲ್ಕೊಂಡು ನೋಡೋಣ ಅಂತ ಹೇಳಿರ್ತಾರೆ. ಫಸ್ಟ್ ಅದು ಸುಮ್ಮನೆ ಚಾಲೆಂಜ್ ಆಗಿರ್ತದೆ, ಬಟ್ ಆಮೇಲೆ ಅದು ಕಮ್ಯಾಂಡ್ ಆಗುತ್ತೆ. ಅವ್ರ ತಂದೆ ಹೇಳ್ತಾರೆ, ನೀನು ಇವತ್ತು ಮಲಿಕೊಳ್ಳೇಬೇಕು ಅಂತ ಅಲ್ವಾ. ಸ್ವಾಮಿ ತುಂಬ ಥರ ಟ್ರೈ ಮಾಡ್ತಾನೆ ಅವ್ರ ತಂದೆಯಿಂದ ಎಸ್ಕೇಪ್ ಆಗೋದಕ್ಕೆ, ಬಟ್ ಸ್ವಾಮಿ ತಂದೆ ಮಾತ್ರ ಆಫೀಸಲ್ಲಿ ಮಲಗಲೇಬೇಕು ಅಂತ ಆರ್ಡರ್ ಮಾಡ್ತಾರೆ. ಸೊ ಅದನ್ನೇ ಇಲ್ಲಿ ಕೇಳಿದ್ದಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ರೀತಿಯಾಗಿದೆ ನೋಡಿ. ದ ಡಿಸ್ಗ್ರೇಸ್ಫುಲ್ ಥಿಂಗ್ ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್ ವಾಸ್, ಸ್ವಾಮಿಯ ತಂದೆ ಪ್ರಕಾರ ಡಿಸ್ಗ್ರೇಸ್ಫುಲ್ ಥಿಂಗ್ ಯಾವುದು ಅವಮಾನಕರ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಆಪ್ಷನ್ ಎ, ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರ್ಯಾನಿ ಲೈಕ್ ಎ ಬೇಬಿ, ಅಜ್ಜಿ ಪಕ್ಕ ಚಿಕ್ಕ ಮಗು ಥರ ಮಲ್ಕೊಳ್ಳೋದು. ನೆಕ್ಸ್ಟ್, ಆರ್ಗ್ಯೂಯಿಂಗ್ ವಿತ್ ಹಿಸ್ ಫಾದರ್, ತಂದೆ ಜೊತೆ ವಾದ ಮಾಡೋದು ಡಿಸ್ಗ್ರೇಸ್ಫುಲ್ಲ. ಅಥವಾ ನೆಕ್ಸ್ಟ್, ಬೀಯಿಂಗ್ ಕವರ್ಡ್, ಹೇಡಿಯಾಗಿರೋದು, ಹೆದರ್ಕೊಂಡಿರ್ತಾರಲ್ಲ ಅದು ಡಿಸ್ಗ್ರೇಸ್ಫುಲ್ಲ. ಅಥವಾ ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್, ಒಬ್ಬನೇ ಆಫೀಸ್ ರೂಮಲ್ಲಿ ಮಲಗೋದು ಡಿಸ್ಗ್ರೇಸ್ಫುಲ್, ಅವಮಾನಕರ ಅಂತ ಅನ್ಸುತ್ತಾ. ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ಎ, ಸ್ಲೀಪಿಂಗ್ ಬಿಸೈಡ್ ಇಸ್ ಗ್ರ್ಯಾನಿ ಲೈಕ್ ಎ ಬೇಬಿ ಅಲ್ವಾ. ಇಷ್ಟು ದೊಡ್ಡವನಾದರೂ ಕೂಡ ಇನ್ನೂ ಅಜ್ಜಿ ಪಕ್ಕನೇ ಮಲಗ್ತೀಯಲ್ಲ ನೀನು, ಅದು ಡಿಸ್ಗ್ರೇಸ್ಫುಲ್ ಅಂತ ಸ್ವಾಮಿ ತಂದೆ ಹೇಳಿರ್ತಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಸ್ವಾಮೀಸ್ ಗ್ರ್ಯಾಂಡ್ ಮದರ್ಸ್ ಪ್ರಾಕ್ಟೀಸ್ ಬಿಫೋರ್ ಸಿ ವೆಂಟ್ ಟು ಬೆಡ್ ವಾಸ್ ಡ್ಯಾಶ್ ಅಂತ ಇದೆ. ಅಂದರೆ ಸ್ವಾಮಿ ಅಜ್ಜಿ ಏನಿದ್ರಲ್ಲ, ಅವರು ಮಲಗೋಕ್ಕಿಂತ ಮುಂಚೆ ಅವ್ರಿಗೊಂದು ಪ್ರಾಕ್ಟೀಸ್ ಇತ್ತು, ಹವ್ಯಾಸ ಇತ್ತು, ಅಭ್ಯಾಸ ಇತ್ತು. ಮಲಗೋಕ್ಕಿಂತ ಮುಂಚೆ ಅವ್ರು ಏನು ಮಾಡ್ತಾ ಇದ್ರು ಅಂತ ನಾವು ಗುರುತಿಸಬೇಕು. ಅಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಟೆಲ್ಲಿಂಗ್ ಸ್ಟೋರೀಸ್ ಟು ಸ್ವಾಮಿ, ಸ್ವಾಮಿಗೆ ಕತೆ ಹೇಳೋದು ಅವ್ರ ಅಭ್ಯಾಸ ಆಗಿತ್ತಾ. ಸಿಂಗಿಂಗ್ ಸಾಂಗ್ಸ್ ಫಾರ್ ಸ್ವಾಮಿ ಟು ಸ್ಲೀಪ್, ಸ್ವಾಮಿ ಮಲಿಕೊಳ್ಳಿ ಅಂತ ಹಾಡು ಹೇಳೋ ಅಭ್ಯಾಸ ಅವ್ರಿಗಿತ್ತ. ಈಟಿಂಗ್ ಫ್ರೂಟ್ಸ್, ಮಲಗೋಕ್ಕಿಂತ ಮುಂಚೆ ಹಣ್ಣು ತಿನ್ನೋ ಅಭ್ಯಾಸ ಇತ್ತಾ. ರೈಟಿಂಗ್ ಹರ್ ಡೈರಿ, ಅಥವಾ ಮಲಗೋಕ್ಕಿಂತ ತಮ್ಮ ಡೈರಿ ಅವ್ರು ಬರಿತಾ ಇದ್ರ ಅಂತ ಪ್ರಶ್ನೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಯಾವುದು ಸರಿಯಾಗಿರ್ತಕ್ಕಂಥ ಉತ್ತರ ಗುರುತಿಸಿ ನೋಡೋಣ. ತುಂಬ ಸಿಂಪಲ್, ಪಾಠ ಓದಿರ್ತೀರಾ, ತಾವು ಈಸಿಯಾಗಿ ಇಲ್ಲಿ ಆನ್ಸರ್ ಮಾಡಿಬಿಡ್ತೀರಾ. ಸೊ ಫಸ್ಟ್ ಒನ್ ಈಸ್ ದ ಆನ್ಸರ್. ಏನದು ಆನ್ಸರ್? ಟೆಲ್ಲಿಂಗ್ ಸ್ಟೋರೀಸ್ ಟು ಸ್ವಾಮಿ, ಮಲಗೋಕ್ಕಿಂತ ಮುಂಚೆ ಅಜ್ಜಿ ದಿನ ಒಂದೊಂದು ಕತೆ ಅವನಿಗೆ ಹೇಳ್ತಾ ಇದ್ರು. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿದೆ ನೋಡಿ.
ವೆನ್ ಸ್ವಾಮೀಸ್ ಫಾದರ್ ಫುಲ್ಡ್ ಅವೇ ಸ್ವಾಮೀಸ್ ಬ್ಲ್ಯಾಂಕೆಟ್, ಸ್ವಾಮಿ ಹೋಗಿ ಅಜ್ಜಿ ಪಕ್ಕ ಸೈಲೆಂಟಾಗಿ ಮಲ್ಕೊಂಡ್ಬಿಟ್ಟಿರ್ತಾನೆ. ಆಮೇಲೆ ಅವ್ರ ತಂದೆ ಬಂದ್ಬಿಟ್ಟು ಅವನು ಹೊದ್ಕೊಂಡಿರ್ತಕ್ಕಂಥ ಬ್ಲ್ಯಾಂಕೆಟನ್ನು ಎಳೆದಾಗ ಫಾರ್ ಸ್ವಾಮಿ ಹಿ ಲುಕ್ಡ್ ಲೈಕ್, ಅವಾಗ ಸ್ವಾಮಿಯ ತಂದೆ ಅವನಿಗೆ ಹೆಂಗೆ ಕಂಡ್ರು ಅಂತ ಪ್ರಶ್ನೆ. ಹೇಗೆ ಕಾಣ್ತಾ ಇದ್ರು ಅವನಿಗೆ? ಅಲ್ಲಿ ನೋಡಿ ಆಪ್ಷನ್ ಏನೇನು ಕೊಟ್ಟಿದ್ದಾರೆ. ಆ್ಯನ್ ಅಪೇರೇಷನ್, ಅಪೇರೇಷನ್ ಅಂದರೆ ಗೋಸ್ಟ್, ದೆವ್ವ ಅಂತ. ಆಪ್ಷನ್ ಬಿ ಎ ಬ್ರೇವ್ ಮ್ಯಾನ್, ಆಪ್ಷನ್ ಸಿ ಬರ್ಗ್ಲರ್, ಆಪ್ಷನ್ ಡಿ ಎ ಹೆಡ್ ಮಾಸ್ಟರ್. ಈ ನಾಲ್ಕರಲ್ಲಿ ಯಾರು ಕಂಡ್ರು ಸ್ವಾಮಿಯ ತಂದೆ ಅವನಿಗೆ ಅಂತ ಪ್ರಶ್ನೆ. ಆಪ್ಷನ್ ಎ ಆ್ಯನ್ ಅಪೇರೇಷನ್, ಇದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಅಲ್ವಾ. ಆ ಸ್ವಾಮಿ ತಂದೆ ಬಂದು ಬ್ಲ್ಯಾಂಕೆಟ್ ಅನ್ನು ಎಳೆದಾಗ ಅವ್ರ ತಂದೆ ಸ್ವಾಮಿಗೆ ಒಂಥರ ದೆವ್ವ ಕಂಡ್ರು ಅಂತ ಆ ಪಾಠದಲ್ಲೇ ಇದೆ. ನೆಕ್ಸ್ಟ್ ಪ್ರಶ್ನೆ ಯಾವ ರೀತಿಯಾಗಿ ಬರ್ಬೋದು ನೋಡಿ. ಸ್ವಾಮಿ ಸಾ ಎ ಮೂವಿಂಗ್ ಕ್ರಿಯೇಚರ್ ಇನ್ ದ ರೂಮ್, ಇಟ್ ವಾಸ್ ಡ್ಯಾಶ್ ಅಂತ ಇದೆ. ಸ್ವಾಮಿ ಆಫೀಸ್ ರೂಮಲ್ಲಿ ಮಲ್ಕೊಂಡಿರ್ತಾನೆ, ಹೆದರಿಕೆ ಆಗಿಬಿಟ್ಟು ಬೆಂಚ್ ಕೆಳಗೆ ಹೋಗಿ ಮಲ್ಕೊಂಡಿರ್ತಾನೆ. ಅವಾಗ ಕತ್ಲಲ್ಲಿ ಯಾರೋ ಆಫೀಸ್ ರೂಮಲ್ಲಿ ಓಡಾಡ್ದಂಗೆ ಕಾಣಿಸ್ತಾ ಇರ್ತದೆ, ಅದು ಏನು ಅಂತ ಪ್ರಶ್ನೆ. ಇಲ್ಲಿ ಆಪ್ಷನ್ಗಳು ಕೊಟ್ಟಿದ್ದಾರೆ ನೋಡಿ. ಹಿಸ್ ಶ್ಯಾಡೋ, ಅವನ ನೆರಳು ಆ ರೀತಿ ಕಾಣಿಸ್ತಾ ಇತ್ತಾ. ಎ ಸ್ಕಾರ್ಪಿಯಾನ್ ಅಥವಾ ಚೇಳು ಏನಾದರೂ ಅಲ್ಲಿ ಓಡಾಡ್ತಾ ಇತ್ತಾ. ಎ ಮ್ಯಾನ್, ಯಾರಾದರೂ ಮನುಷ್ಯರು ಅಲ್ಲಿ ಓಡಾಡ್ತಾ ಇದ್ರಾ. ಎ ಡೆವಿಲ್, ಅಥವಾ ನಿಜವಾಗಿರ್ತಕ್ಕಂಥ ದೆವ್ವನೇ ಅಲ್ಲಿ ಬಂದಿತ್ತ ಅಂತ. ಈ 4 ಆಪ್ಷನ್ಗಳಲ್ಲಿ ಕರೆಕ್ಟ್ ಆಗಿರೋ ಆಪ್ಷನ್ ಆಪ್ಷನ್ ಸಿ ಎ ಮ್ಯಾನ್ ಅಲ್ವಾ. ಆ ಬರ್ಗ್ಲರ್ ಆ ಆಫೀಸ್ ರೂಮಲ್ಲಿ ಬಂದಿರ್ತಾನೆ, ಅದೇ ಅವನಿಗೆ ಏನೋ ಕತ್ಲಲ್ಲಿ ಮೂವ್ ಆದಂಗೆ ಕಾಣಿಸ್ತಾ ಇರ್ತದೆ. ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ನೋಡಿ. ಸ್ವಾಮಿ ಸೆಡ್ ದ್ಯಾಟ್ ದೇರ್ ವರ್ ಸ್ಕಾರ್ಪಿಯಾನ್ಸ್ ಬಿಹೈಂಡ್ ದ ಲಾ ಬುಕ್ಸ್ ಬಿಕಾಸ್, ಅವ್ರ ತಂದೆ ಆಫೀಸ್ ರೂಮಲ್ಲಿ ಮಲಿಕೋಬ ಅಂತ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ನು ಹೇಳ್ತಾನೆ, ನಿಮ್ಮ ಆಫೀಸಲ್ಲಿ ಇರ್ತಕ್ಕಂಥ ಆ ಲಾ ಬುಕ್ಗಳ ಹಿಂದೆ ಚೇಳುಗಳಿದ್ದಾವೆ ಅಂತ ಹೇಳ್ತಾನಲ್ಲ, ಅಲ್ಲಿ ಚೇಳುಗಳಿದ್ದಾವೆ ಅಂತ ಯಾಕೆ ಹೇಳ್ತಾನೆ ಅವನು? ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ನೋಡಿ. ಹಿ ಹ್ಯಾಡ್ ಸೀನ್ ದ ಸ್ಕಾರ್ಪಿಯಾನ್ಸ್ ಬಿಹೈಂಡ್ ದ ಬುಕ್ಸ್ ಬಿಫೋರ್, ಇದಕ್ಕಿಂತ ಮುಂಚೆನೂ ಅಲ್ಲಿ ಚೇಳುಗಳು ಇದ್ದಿರೋದನ್ನು ಅವನು ನೋಡಿದ್ನಾ. ನೆಕ್ಸ್ಟ್ ಆಪ್ಷನ್ ದ ರೂಮ್ ವಾಸ್ ಡಸ್ಟಿ, ಆ ರೂಮ್ ತುಂಬ ಧೂಳು ಕವಿದುಕೊಂಡು ಬಿಟ್ಟಿತ್ತು, ಅದಕ್ಕೆ ಅಲ್ಲಿ ಚೇಳುಗಳಿದ್ದಾವೆ ಅಂತ ಹೇಳ್ತಾನ. ಹಿ ವಾಸ್ ಅಫ್ರೈಡ್ ಆಫ್ ಸ್ಕಾರ್ಪಿಯನ್ಸ್, ಅಥವಾ ಈ ಚೇಳುಗಳನ್ನ ಕಂಡ್ರೆ ಅವನಿಗೆ ತುಂಬ ಭಯ ಆಗ್ತಿತ್ತು, ಅದಕ್ಕೆ ಹೀಗೆ ಹೇಳ್ತಾನ. ಅಥವಾ ನೆಕ್ಸ್ಟ್ ಆಪ್ಷನ್ ಇದೆ ನೋಡಿ. ಹಿ ವಾಂಟೆಡ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್ಸ್ ಕಮ್ಯಾಂಡ್, ಅವ್ರ ತಂದೆ ಏನು ಆರ್ಡರ್ ಮಾಡಿದ್ರಲ್ಲ ಆಫೀಸಲ್ಲಿ ಮಲಿಕೊಳ್ಳೇಬೇಕಂತ ಕಮ್ಯಾಂಡ್ ಮಾಡಿದ್ರಲ್ಲ, ಅದರಿಂದ ಎಸ್ಕೇಪ್ ಆಗೋದಕ್ಕೆ ಅವನು ಈ ಥರ ಹೇಳ್ತಾನ ಅಂತ. ಸೊ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ, ಹಿ ವಾಂಟೆಡ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್ಸ್ ಕಮ್ಯಾಂಡ್ ಅಲ್ವಾ. ಅವ್ರ ತಂದೆ ಆಫೀಸ್ ರೂಮಲ್ಲೇ ಮಲಿಕೋಬೇಕು ಅಂದಾಗ ತುಂಬ ಥರ ಟ್ರೈ ಮಾಡ್ತಿರ್ತಾನೆ ಎಸ್ಕೇಪ್ ಆಗಿ ಹೋಗೋದಕ್ಕೆ, ಆದರೆ ಇವನು ಮಾಡಿರ್ತಕ್ಕಂಥ ಎಲ್ಲ ಪ್ರಯತ್ನಗಳು ವಿಫಲ ಆಗಿದ್ವು. ಲಾಸ್ಟ್ ಆಫೀಸ್ಗೆ ಹೋದಾಗ ಕೂಡ ಮತ್ತೆ ಟ್ರೈ ಮಾಡ್ತಾನೆ, ಅವಾಗ ಈ ಮಾತನ್ನು ಹೇಳ್ತಾನೆ, ನಿಮ್ಮ ಬುಕ್ಗಳ ಹಿಂದೆ ಚೇಳುಗಳಿದ್ದಾವೆ ಅಂತ. ಯಾಕೆ ಅಂದರೆ ಅವ್ರ ತಂದೆಯಿಂದ ಎಸ್ಕೇಪ್ ಆಗಬೇಕಾಗಿತ್ತು, ಅದಕ್ಕೆ ಈ ಮಾತನ್ನು ಹೇಳ್ತಾನೆ. ಮುಂದಿನ ಪ್ರಶ್ನೆ ಈ ರೀತಿಯಾಗಿ ಕೇಳ್ಬೋದು. ಥಿಂಗ್ಸ್ ಟುಕ್ ಆ್ಯನ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಫಾರ್ ಸ್ವಾಮಿ ಬಿಕಾಸ್ ಆಫ್. ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಅಂತಂದರೆ ಅನಿರೀಕ್ಷಿತವಾಗಿರ್ತಕ್ಕಂಥ ತಿರುವು ಪಡೆದುಕೊಳ್ಳೋದು. ಸ್ವಾಮಿ ಜೀವನದಲ್ಲೂ ಕೂಡ ಹೀಗೆ ಒಂದು ಅನಿರೀಕ್ಷಿತವಾಗಿರ್ತಕ್ಕಂಥ ತಿರುವು ಉಂಟಾಗತ್ತೆ, ಅದು ಯಾರಿಂದ ಅಂತ ಪ್ರಶ್ನೆ. ಅಲ್ಲಿ 4 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ನೋಡಿ. ದ ಬರ್ಗ್ಲರ್, ಆ ದರೋಡೆಕೋರ ಏನು ಬಂದಿದ್ದಲ್ಲ ಅವನಿಂದ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಆಗುತ್ತಾ. ಹಿಸ್ ಫಾದರ್, ಅವ್ರ ತಂದೆಯಿಂದ ಏನಾರು ಆಗುತ್ತಾ. ಅಥವಾ ದ ನ್ಯೂಸ್ ಪೇಪರ್ ರಿಪೋರ್ಟ್, ನ್ಯೂಸ್ ಪೇಪರಲ್ಲಿ ಒಂದು ರಿಪೋರ್ಟ್ ಬಂದಿರ್ತದೆ ಅದರಿಂದ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಆಗುತ್ತಾ. ಅಥವಾ ಹಿಸ್ ಮದರ್, ಅವನ ತಾಯಿಯಿಂದ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಆಗುತ್ತಾ ಅಂತ ಪ್ರಶ್ನೆ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಆನ್ಸರ್, ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದ ನ್ಯೂಸ್ ಪೇಪರ್ ರಿಪೋರ್ಟ್. ಸುಮ್ಮನೆ ಸಿಂಪಲ್ ಆಗಿ ಸ್ಕೂಲ್ಗೆ ಹೋಗ್ಕೊಂಡು ಆಟ ಆಡ್ಕೊಂಡು ಅವನಿದ್ದ, ಯಾವತ್ತು ಆ ನ್ಯೂಸ್ ಪೇಪರ್ ರಿಪೋರ್ಟಲ್ಲಿ ಒಬ್ಬ ಚಿಕ್ಕ ಹುಡುಗ ಹುಲಿ ಜೊತೆ ಫೈಟ್ ಮಾಡಿದ್ದಾನೆ ಅಂತ ಬಂತೋ, ಆ ರಿಪೋರ್ಟಿಂದ ಸ್ವಾಮಿ ಜೀವನದಲ್ಲಿ ಇಷ್ಟೆಲ್ಲ ಘಟನೆಗಳು ನಡೆದು ಹೋಗ್ಬಿಡುತ್ತೆ. ಸೊ ಆನ್ಸರ್ ಈಸ್ ಸಿ. ನೆಕ್ಸ್ಟ್ ಕ್ವಶನ್ ಈ ರೀತಿಯಾಗಿ ಕೇಳ್ಬೋದು. ಸ್ವಾಮಿ ಥಾಟ್ ದ ಸೇಫ್, ಕಾಂಪ್ಯಾಕ್ಟ್ ಆ್ಯಂಡ್ ರಿಸರಿಂಗ್ ಪ್ಲೇಸ್ ಇನ್ ದ ಆಫೀಸ್ ರೂಮ್ ವಾಸ್. ಯಾವಾಗ ನೈಟ್ ಅವನ ಆಫೀಸ್ ರೂಮಲ್ಲಿ ಮಲ್ಕೊಂಡಿರ್ತಾನೋ ಆ ಆಫೀಸ್ ರೂಮಲ್ಲಿ ಯಾವ ಪ್ಲೇಸ್ ಅವನಿಗೆ ತುಂಬ ಸೇಫ್ ಅನಿಸುತ್ತೆ, ತುಂಬ ಸುರಕ್ಷಿತ ಅಂತ ಅನಿಸುತ್ತೆ ಅಂತ ಪ್ರಶ್ನೆ. ಅಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಅಂಡರ್ ದ ಬೆಂಚ್, ಬೆಂಚ್ ಕೆಳಗೆ ಮಲ್ಕೊಳ್ಳೋದು ತುಂಬ ಸೇಫ್ ಅನಿಸುತ್ತಾ. ಆನ್ ದ ಗ್ರೌಂಡ್, ನೆಲದ ಮೇಲೆ ಮಲ್ಕೊಳ್ಳೋದು ಅವನಿಗೆ ತುಂಬ ಸೇಫ್ ಅನಿಸುತ್ತಾ. ಆನ್ ದ ಕಾಟ್, ಕಾಟ್ ಮೇಲೆ ಮಲ್ಕೊಳ್ಳೋದ. ಅಥವಾ ಆನ್ ದ ಟೇಬಲ್, ಟೇಬಲ್ ಮೇಲೆ ಮಲ್ಕೊಳ್ಳೋದು ಸೇಫ್ ಅನ್ಸುತ್ತಾ ಅಂತ ಪ್ರಶ್ನೆ. ತುಂಬ ಸಿಂಪಲ್, ಆನ್ಸರ್ ಈಸ್ ಅಂಡರ್ ದ ಬೆಂಚ್ ಅಲ್ವಾ. ಬೆಂಚ್ ಕೆಳಗೆ ಹೋಗಿ ಅವನು ಮಲ್ಕೊಂಡು ಬಿಡ್ತಾನೆ. ನೆಕ್ಸ್ಟ್ ಕ್ವಶನ್. ಸ್ವಾಮೀಸ್ ಫಾದರ್ ವಾಂಟೆಡ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ಟು. ಸ್ವಾಮಿ ತಂದೆ ಸ್ವಾಮಿಗೆ ಆಫೀಸ್ ರೂಮಲ್ಲಿ ಮಲಗಿಸ್ತಾ ಇದ್ರಲ್ಲ, ಮಲಗೋಕ್ಕೆ ಹೇಳ್ತಾ ಇದ್ರಲ್ಲ, ಏನಕ್ಕೆ ಅಂತ ಪ್ರಶ್ನೆ. ಇಲ್ಲಿ 4 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ.
ಬಿ ಬ್ರೇವ್, ಬ್ರೇವ್ ಅಂತಂದರೆ ವೀರ ಧೀರ ಅಂತೆಲ್ಲ ಅರ್ಥ ಆಗುತ್ತೆ ಅದಕ್ಕೆ, ಅಥವಾ ಟೆಸ್ಟ್ ಹಿಸ್ ಕರೇಜ್, ಸ್ವಾಮಿಯಲ್ಲಿರ್ತಕ್ಕಂಥ ಈ ಧೈರ್ಯವನ್ನು ಟೆಸ್ಟ್ ಮಾಡೋದಕ್ಕೆ ಅಲ್ಲಿ ಮಲಗೋಕೆ ಹೇಳ್ತಾ ಇದ್ರ, ಅಥವಾ ಹಿ ಡಿಸ್ಲೈಕ್ಡ್ ಹಿಮ್, ಸ್ವಾಮಿ ತಂದೆಗೆ ಸ್ವಾಮಿ ಕಂಡ್ರೆ ಆಗ್ತಾ ಇರಲಿಲ್ಲ ಅದಕ್ಕೆ ಆಫೀಸ್ ರೂಮಲ್ಲಿ ಮಲಗು ಅಂತ ಹೇಳಿದ್ರ, ಅಥವಾ ಡೆವಲಪ್ ಗುಡ್ ಹ್ಯಾಬಿಟ್, ಒಳ್ಳೆ ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಆಫೀಸ್ ರೂಮಲ್ಲಿ ಮಲಗು ಅಂತ ಹೇಳಿದ್ರ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಟೆಸ್ಟ್ ಹೀಸ್ ಕರೇಜ್. ಅವ್ನು ಹೇಳಿರ್ತಾನಲ್ವಾ, ನನ್ನ ಹತ್ರ ಧೈರ್ಯ ಇದ್ಬಿಟ್ರೆ ಹುಲಿ ಜೊತೆಗೆ ಫೈಟ್ ಮಾಡೋಕ್ಕಾಗತ್ತಾ ಅಂತ ವಾದ ಮಾಡ್ತಿರ್ತಾನೆ. ಅದಕ್ಕೆ ಅವ್ರ ತಂದೆ ಏನು ಮಾಡ್ತಾರೆ, ಆಯಿತು ನಿನ್ನ ಹತ್ರ ಕರೇಜ್ ಇದೆಯಲ್ಲ ಅದನ್ನು ಪ್ರೂವ್ ಮಾಡಬೇಕಾದ್ರೆ ಇವತ್ತೊಂದು ದಿನ ಆಫೀಸ್ ರೂಮಲ್ಲಿ ಮಲಗು ಅಂತ ಹೇಳಿರ್ತಾರೆ. ಸೊ ಅವನಲ್ಲಿರ್ತಕ್ಕಂಥ ಕರೇಜನ್ನು ಟೆಸ್ಟ್ ಮಾಡೋದಕ್ಕೆ ಆಫೀಸ್ ರೂಮಲ್ಲಿ ಮಲಗು ಅಂತ ಹೇಳ್ತಿರ್ತಾರೆ. ಮುಂದಿನ ಪ್ರಶ್ನೆ, ಸ್ವಾಮಿ ವಾಸ್ ಅಪ್ರಿಸಿಯೇಟೆಡ್ ಆಸ್ ಎ ಟ್ರೂ ಸ್ಕೌಟ್ ಬೈ ಹೀಸ್ ಡ್ಯಾಶ್. ಸ್ವಾಮಿ ಆ ಬರ್ಗ್ಲರ್ನ ಹಿಡ್ಕೊಂಡಾದ್ಮೇಲೆ ಸ್ಕೂಲ್ಗೆ ಹೋಗ್ತಾನೆ, ಅಲ್ಲಿ ಕಂಗ್ರ್ಯಾಚುಲೇಷನ್ಸ್ ಅಂದರೆ ಈ ಅಭಿನಂದನೆಗಳ ಸುರಿಮಳೆನೇ ಅವನ ಮೇಲೆ ಸುರಿಯುತ್ತೆ. ಇಲ್ಲಿ ಅವನಿಗೆ ಟ್ರೂ ಸ್ಕೌಟ್, ನಿಜವಾಗಿರ್ತಕ್ಕಂಥ ಸ್ಕೌಟ್ ಅಂತ ಯಾರು ಕರೀತಾರೆ ಅಂತ ಪ್ರಶ್ನೆ. ಅಲ್ಲಿ 4 ಆಪ್ಷನ್ ಇದೆ, ಕ್ಲಾಸ್ ಟೀಚರ್, ಫ್ರೆಂಡ್ಸ್, ಫಾದರ್, ಹೆಡ್ ಮಾಸ್ಟರ್. ಈ 4 ಜನರಲ್ಲಿ ಯಾರು ಅವನಿಗೆ ಟ್ರೂ ಸ್ಕೌಟ್ ಅಂತ ಕರೀತಾರೆ? ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಹೆಡ್ ಮಾಸ್ಟರ್. ಅವ್ರ ಸ್ಕೂಲ್ ಹೆಡ್ ಮಾಸ್ಟರ್ ಅವನಿಗೆ ಇವನ್ನೇ ನಿಜವಾಗಿರ್ತಕ್ಕಂಥ ಸ್ಕೌಟ್ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ಸ್ವಾಮಿ ಡಿಡ್ ನಾಟ್ ವಾಂಟ್ ಟು ಬಿ ಎ ಡ್ಯಾಶ್. ಸ್ವಾಮಿ ಏನಾಗೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ ಅಂತ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ, ಬಸ್ ಕಂಡಕ್ಟರ್, ಎಂಜಿನ್ ಡ್ರೈವರ್, ಪೊಲೀಸ್, ರೈಲ್ವೆ ಗಾರ್ಡ್. ಈ 4 ಯಾವುದೋ ಒಂದನ್ನು ಆಗೋದಕ್ಕೆ ಸ್ವಾಮಿ ಇಷ್ಟಪಡ್ತಾ ಇರಲಿಲ್ಲ. ಅದು ಯಾವುದು ಅಂತ ತುಂಬ ಸಿಂಪಲ್, ಆನ್ಸರ್ ಈಸ್ ಆಪ್ಷನ್ ಸಿ, ಪೊಲೀಸ್ ಅಲ್ವಾ. ಅವನಿಗೆ ಜೀವನದಲ್ಲಿ ಬಸ್ ಕಂಡಕ್ಟರ್ ಆಗಬೇಕು, ಇಂಜಿನ್ ಡ್ರೈವರ್ ಆಗಬೇಕು ಅಥವಾ ರೈಲ್ವೆ ಗಾರ್ಡ್ ಆಗಬೇಕು ಅಂತ ಆಸೆ ಇರ್ತದೆ. ಆದರೆ ಪೊಲೀಸ್ ಇನ್ಸ್ಪೆಕ್ಟರ್ ಅವನಿಗೆ ನೀನು ಪೊಲೀಸ್ ಆಗು ಅಂದಾಗ ಆಯಿತು ಅಂತ ಹೇಳಿರ್ತಾನೆ. ಬಟ್ ಒಳೊಳಗೆ ಮನಸ್ಸಿನಲ್ಲಿ ಅವನಿಗೆ ಈ ಪೊಲೀಸ್ ಆಗೋದಕ್ಕೆ ಇಷ್ಟ ಇರೋದೇ ಇಲ್ಲ. ಇನ್ನು ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ನೋಡಿ, ಸ್ವಾಮಿ ಬಿಕೇಮ್ ಎ ಹೀರೋ ವೆನ್ ಹಿ ಕಾಟ್ ದ ಡ್ಯಾಶ್. ಸ್ವಾಮಿ ಯಾರನ್ನು ಹಿಡ್ಕೊಂಡ ಮೇಲೆ ಹೀರೋ ಅಂತ ಅನಿಸ್ಕೊಳ್ತಾನೆ ಅಂತ. ತುಂಬ ಈಸಿ ಕ್ವಶನ್. ಅಲ್ಲಿ ಆಪ್ಷನ್ ನೋಡಿ, ಸ್ನೇಕ್, ಗೋಸ್ಟ್, ಟೈಗರ್, ಬರ್ಗ್ಲರ್. ಈ 4 ಯಾವುದನ್ನು ಹಿಡ್ಕೊಳ್ಳೋದ್ರಿಂದ ಸ್ವಾಮಿ ಹೀರೋ ಆಗ್ತಾನೆ? ಆನ್ಸರ್ ಈಸ್ ಬರ್ಗ್ಲರ್ ಅಲ್ವಾ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಾಟ್ ಡಿಡ್ ಸ್ವಾಮೀಸ್ ಫಾದರ್ ವಾಂಟ್ ಟು ಡೂ ಟು ಹಿಸ್ ಸನ್ ಇಫ್ ಹಿ ವೆಂಟ್ ಟು ಹಿಸ್ ಗ್ರ್ಯಾನೀಸ್ ಸೈಡ್ ಅಟ್ ನೈಟ್ ಹಿ ವುಡ್ ಡ್ಯಾಶ್ ಅಂತ ಇದೆ. ಸ್ವಾಮಿ ತಂದೆ ಸ್ವಾಮಿನ ಕರ್ಕೊಂಬಂದು ಆಫೀಸ್ ರೂಮಲ್ಲಿ ಮಲಗಿಸ್ತಾರೆ. ರಾತ್ರಿ ಏನಾದರೂ ನೀನು ಎದ್ದು ಅಜ್ಜಿ ಪಕ್ಕ ಓಡೋಗಿ ಮಲಗಿಕೊಂಡ್ರೆ ಏನು ಮಾಡ್ತೀನಿ ಅಂತ ಹೇಳ್ತಾರೆ ಅವ್ರ ತಂದೆ. ಇಲ್ಲಿ ನೋಡಿ 4 ಆಪ್ಷನ್ ಇದೆ, ಬೀಟ್ ಹಿಮ್, ಎದ್ದು ಹೋದರೆ ನೀನು ಹೊಡೆದು ಬಿಡ್ತೀನಿ ಅಂತ ಹೇಳ್ತಾರ, ಮೇಕ್ ಹಿಮ್ ಎ ಲಾಫಿಂಗ್ ಸ್ಟಾಕ್ ಇನ್ ಹಿಸ್ ಸ್ಕೂಲ್, ನಿಮ್ಮ ಸ್ಕೂಲ್ಗೆ ಬಂದುಬಿಟ್ಟು ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ಬಿಡ್ತೀನಿ ಇವನು ತುಂಬ ಹೆದರ್ ಪುಕ್ಕಳ, ಒಬ್ಬನಿಗೆ ಮಲ್ಕೋಕ್ಕಾಗಲ್ಲ, ಅಜ್ಜಿ ಪಕ್ಕ ಹೋಗಿ ಮಲಗ್ತಾನೆ ಅಂತ ಹೇಳ್ಬಿಟ್ಟು ಎಲ್ಲರೂ ನಗೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾರ, ಅಥವಾ ಸೆಂಡ್ ಹಿಮ್ ಔಟ್, ಮನೆಯಿಂದ ಹೊರಗೆ ಕಳಿಸ್ಬಿಡ್ತೀನಿ ಅಂತ ಹೇಳ್ತಾರ, ಮೇಕ್ ಹಿಮ್ ಸ್ಲೀಪ್ ಅಗೇನ್ ಇನ್ ದ ಆಫೀಸ್ ರೂಮ್, ರಾತ್ರಿ ಏನಾದ್ರು ಎದ್ದು ಹೋದರೆ ಪ್ರತಿದಿನ ನೀನು ಇಲ್ಲೇ ಮಲಗೋ ಥರ ಮಾಡ್ತೀನಿ ಅಂತ ಹೇಳ್ತಾರ. ಯಾವುದು ಕರೆಕ್ಟ್ ಆಗಿರೋ ಆಪ್ಷನ್? ಆನ್ಸರ್ ಈಸ್ ಆಪ್ಷನ್ ಬಿ, ಮೇಕ್ ಹಿಮ್ ಎ ಲಾಫಿಂಗ್ ಸ್ಟಾಕ್ ಇನ್ ಹಿಸ್ ಸ್ಕೂಲ್. ನೀನೇನಾದರೂ ಎದ್ದೋಗ್ಬಿಟ್ರೆ ಸ್ಕೂಲ್ಗೆ ಬಂದು ನಿಮ್ಮ ಫ್ರೆಂಡ್ಸ್ ಮುಂದೆ ಎಲ್ಲ ಹೇಳ್ಬಿಡ್ತೀನಿ ಅಂತ ಹೇಳ್ತಾರೆ. ಸೊ ಇದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್. ನೆಕ್ಸ್ಟ್ ಕ್ವಶನ್, ಆಫ್ಟರ್ ರೀಡಿಂಗ್ ಥ್ರೂ ದ ನ್ಯೂಸ್ ಪೇಪರ್ ಫಾದರ್ ಆಸ್ಕ್ ಸ್ವಾಮಿ ವಾಟ್ ವುಡ್ ಯು ಸೇ ಟು ದ್ಯಾಟ್. ಸ್ವಾಮಿ ರಿಪ್ಲೈಡ್. ಸ್ವಾಮಿ ತಂದೆ ನ್ಯೂಸ್ ಪೇಪರ್ ಓದ್ತಾ ಇದ್ರು, ಅಲ್ಲಿ ಚಿಕ್ಕ ಹುಡುಗ ಹುಲಿ ಜೊತೆ ಫೈಟ್ ಮಾಡಿರೋ ರಿಪೋರ್ಟ್ ಬಂದಿತ್ತು. ಅದು ಆದಮೇಲೆ ಸ್ವಾಮಿ ಕೇಳ್ತಾರೆ ಇದ್ರ ಬಗ್ಗೆ ಏನು ಹೇಳ್ತೀಯಾ ಅಂತ. ಅವಾಗ ಸ್ವಾಮಿ ಏನಂತ ರಿಪ್ಲೈ ಮಾಡ್ತಾನೆ ಅಂತ ಪ್ರಶ್ನೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ದ ಬಾಯ್ ಈಸ್ ಕರೇಜಿಯಸ್, ಆ ಹುಲಿ ಜೊತೆಗೆ ಹೋರಾಟ ಮಾಡಿರ್ತಕ್ಕಂಥ ಹುಡುಗ ತುಂಬ ಧೈರ್ಯವಂತ ಅಂತ ಹೇಳ್ತಾನೆ ಸ್ವಾಮಿ. ಅಥವಾ ದ ನ್ಯೂಸ್ ಈಸ್ ಫಾಲ್ಸ್, ಆ ಪೇಪರ್ ಬಂದಿರತಕ್ಕಂಥ ನ್ಯೂಸೇ ಅದು ಸುಳ್ಳು ಅಂತ ಹೇಳ್ತಾನ. ಅಥವಾ ಎ ಗ್ರೋನ್ ಅಪ್ ಪರ್ಸನ್ ಹ್ಯಾಸ್ ಫಾಟ್ ವಿತ್ ಅ ಟೈಗರ್, ಆ ಹುಲಿ ಜೊತೆ ಹೋರಾಟ ಮಾಡಿರೋನು ಚಿಕ್ಕ ಹುಡುಗ ಆಗಿರೋಕ್ಕೆ ಸಾಧ್ಯ ಇಲ್ಲ, ತುಂಬ ದೊಡ್ಡವನಿರಬೇಕು ಅಂತ ಹೇಳ್ತಾನ. ಅಥವಾ ಯು ಆರ್ ಜೋಕಿಂಗ್, ನೀವು ತಮಾಷೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾನ. ಸೊ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಪ್ಷನ್ ಸಿ ಅಲ್ವಾ. ಈ ಸ್ವಾಮಿ ಪ್ರಕಾರ ಚಿಕ್ಕ ಹುಡುಗ ಹುಲಿ ಜೊತೆ ಹೋರಾಟ ಮಾಡೋಕ್ಕೆ ಸಾಧ್ಯ ಆಗಲ್ಲ, ಆ ಹುಲಿ ಜೊತೆ ಫೈಟ್ ಮಾಡಿದವನು ತುಂಬ ದೊಡ್ಡವನೇ ಆಗಿರಬೇಕು ಅಂತ ಸ್ವಾಮಿ ಹೇಳ್ತಾನೆ. ನೆಕ್ಸ್ಟ್ ಪ್ರಶ್ನೆ ಈ ರೀತಿಯಾಗಿ ಕೇಳ್ಬೋದು,
ಇನ್ ಹಿಸ್ ಸ್ಲೀಪ್ ಸ್ವಾಮಿ ವಾಸ್ ರ್ಯಾಕ್ಡ್ ವಿತ್ ನೈಟ್ ಮೇರ್ಸ್ ಅಬೌಟ್. ಸ್ವಾಮಿ ಆಫೀಸ್ ರೂಮಲ್ಲಿ ಮಲ್ಕೊಂಡಿರ್ತಾನೆ. ಅವಾಗ ಅವನಿಗೆ ನೈಟ್ ಮೇರ್ ಅಂದರೆ ದುಸ್ವಪ್ನ. ಬೆಂಚ್ ಕೆಳಗೆ ಮಲ್ಕೊಂಡಾಗ ಈ ಕೆಟ್ಟ ಕನಸುಗಳು ಬೀಳೋಕ್ಕೆ ಸ್ಟಾರ್ಟ್ ಆಗ್ತವೆ. ಯಾವುದ್ರ ಬಗ್ಗೆ ಕನಸು ಬೀಳುತ್ತೆ? ಆಪ್ಷನ್ ನೋಡಿ. ಎ ಲಯನ್, ಸಿಂಹದ ಬಗ್ಗೆ ಬರ್ತದ. ಎ ಗೋಸ್ಟ್, ದೆವಿನ ಬಗ್ಗೆ ಕನಸು ಬೀಳ್ತದ. ಅಥವಾ ಎ ಟೈಗರ್, ಒಂದು ಹುಲಿ ಬಗ್ಗೆ ಕನಸು ಬೀಳ್ತದ. ಅಥವಾ ಎ ಕೋಬ್ರಾ, ನಾಗರ ಹಾವಿನ ಬಗ್ಗೆ ಕನಸು ಬೀಳ್ತದ. ಸಿಂಪಲ್ ಆನ್ಸರ್ ಈಸ್ ಆಪ್ಷನ್ ಸಿ, ಎ ಟೈಗರ್ ಅಲ್ವಾ. ಅವನಿಗೆ ಕನಸು ಬಿದ್ದಿರುತ್ತೆ. ಆ ಕನಸಲ್ಲಿ ಒಂದು ಹುಲಿ ಇವನಿಗೆ ಅಟ್ಟಿಸ್ಕೊಂಡು ಬರ್ತಾ ಇರ್ತದೆ. ಇವನು ಓಡಿ ಹೋಗ್ತಾ ಕಾಲು ನೆಲದಲ್ಲಿ ಸಿಕ್ಕಾಕೊಂಡು ಬಿಡ್ತದೆ. ಈ ರೀತಿಯಾಗಿರ್ತಕ್ಕಂಥ ಕನಸು ಅವನು ಕಾಣ್ತಾ ಇರ್ತಾನೆ. ನೆಕ್ಸ್ಟ್ ಕ್ವಶನ್. ವೆನ್ ದ ಕ್ಲಾಸ್ಮೇಟ್ಸ್ ಕೇಮ್ ಟು ನೋ ದ್ಯಾಟ್ ಸ್ವಾಮಿ ಹ್ಯಾಡ್ ಡನ್ ಎ ಬ್ರೇವ್ ಡೀಡ್ ದೇ ಡ್ಯಾಶ್ ಅಂತ ಇದೆ. ಸ್ವಾಮಿ ಯಾವಾಗ ಒಬ್ಬ ಬರ್ಗ್ಲರ್ನ ಹಿಡ್ಕೊಂಡ, ಪೊಲೀಸರಿಗೆ ಹಿಡಿದು ಕೊಟ್ಟ ಅಂತ ಅವನ ಫ್ರೆಂಡ್ಸ್ಗೆ, ಅವನ ಕ್ಲಾಸ್ಮೇಟ್ಸ್ಗಳಿಗೆ ಗೊತ್ತಾಯ್ತೋ, ಅವ್ರು ಏನು ಮಾಡ್ತಾರೆ ಅವಾಗ? ಆಪ್ಷನ್ ಏನು ಕೊಟ್ಟಿದ್ದಾರೆ ನೋಡಿ. ಕಾಲ್ಡ್ ಹಿಮ್ ಎ ಹೀರೋ, ಸ್ವಾಮಿಗೆ ಹೀರೋ ಅಂತ ಕರೀತಾರ. ಅಥವಾ ಪ್ಯಾಟೆಡ್ ಹಿಸ್ ಬ್ಯಾಕ್, ಬೆನ್ ತಡ್ತಾರ. ಅಥವಾ ಕಂಗ್ರ್ಯಾಚುಲೇಟೆಡ್ ಹಿಮ್, ಅಭಿನಂದನೆಗಳನ್ನ ಸಲ್ಲಿಸ್ತಾರ. ಅಥವಾ ಲುಕ್ಡ್ ಹಿಮ್ ವಿತ್ ರೆಸ್ಪೆಕ್ಟ್, ಅವನನ್ನು ತುಂಬ ಗೌರವದಿಂದ ನೋಡ್ತಾರ ಅಂತ. ತುಂಬ ಸಿಂಪಲ್ ಕ್ವಶನ್ ಇದು. ಈಸಿಯಾಗಿ ಆನ್ಸರ್ನ ಮಾಡಿಬಿಡ್ತೀರಾ. ಆನ್ಸರ್ ಈಸ್ ಆಪ್ಷನ್ ಡಿ, ಲುಕ್ಡ್ ಹಿಮ್ ವಿತ್ ರೆಸ್ಪೆಕ್ಟ್. ನೆಕ್ಸ್ಟ್ ಕ್ವಶನ್. ಸ್ವಾಮಿ ಡಿಸ್ಪ್ಯೂಟೆಡ್ ದ ಥೇರಿ. ವಾಟ್ ವಾಸ್ ದ ಥೇರಿ? ಸ್ವಾಮಿ ಮತ್ತು ಅವ್ರ ತಂದೆ ಇಬ್ಬರು ಕೂತ್ಕೊಂಡು ವಾದ ಮಾಡ್ತಿರ್ತಾರೆ. ಆವಾಗ ಸ್ವಾಮಿ ತಂದೆ ಒಂದು ಥಿಯರಿ, ಒಂದು ಸಿದ್ಧಾಂತ ಹೇಳ್ತಿರ್ತಾರೆ. ಯಾವುದು ಇಂಪಾರ್ಟೆಂಟ್ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದ್ರ ವಿರುದ್ಧ ಸ್ವಾಮಿ ವಾದ ಮಾಡ್ತಿರ್ತಾನೆ. ಹಾಗಾದರೆ ಆ ಸ್ವಾಮಿ ತಂದೆ ಯಾವ ಥಿಯರಿ ವಿರುದ್ಧ ಈ ಸ್ವಾಮಿ ವಾದ ಮಾಡ್ತಿರ್ತಾನೆ ಅಂತ ಪ್ರಶ್ನೆ. ಆಪ್ಷನ್ ಹೇಗಿದೆ ನೋಡಿ. ಕರೇಜ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಸ್ಟ್ರೆಂತ್. ಈ ಸ್ಟ್ರೆಂತ್ಗಿಂತ ಈ ಕರೇಜ್, ಧೈರ್ಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತಾನ. ಎ ಮ್ಯಾನ್ ಹೂ ಹ್ಯಾಸ್ ಸ್ಟ್ರೆಂತ್ ಆಫ್ ಎನ್ ಎಲಿಫೆಂಟ್ ಕ್ಯಾನ್ ಫೈಟ್ ಎ ಟೈಗರ್. ಆನೆಯಷ್ಟು ಶಕ್ತಿ ಇದ್ದರೆ ಮಾತ್ರ ಹುಲಿ ಜೊತೆ ಹೋರಾಟ ಮಾಡೋಕ್ಕಾಗುತ್ತೆ ಅನ್ನತಕ್ಕಂಥ ಥಿಯರಿನ. ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಕರೇಜ್. ಈ ಧೈರ್ಯಕ್ಕಿಂತ ಈ ಶಕ್ತಿ ಮತ್ತು ವಯಸ್ಸು ಅನ್ನೋದು ಇಂಪಾರ್ಟೆಂಟ್ ಹೇಳ್ತಾರಲ್ಲ, ಆ ಥಿಯರಿ ವಿರುದ್ಧನ. ಇವನ್ ಎ ಬಾಯ್ ಕ್ಯಾನ್ ಫೈಟ್ ಎ ಟೈಗರ್. ಈ 4 ವಿಚಾರಗಳಲ್ಲಿ ಯಾವುದರ ವಿರುದ್ಧ ಸ್ವಾಮಿ ವಾದ ಮಾಡ್ತಾ ಇದ್ದ ಅಂತ ಪ್ರಶ್ನೆ. ಸೊ ಆನ್ಸರ್ ಈಸ್ ಫಸ್ಟ್ ಒನ್, ಕರೇಜ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಸ್ಟ್ರೆಂತ್ ಅಲ್ವಾ. ಸ್ವಾಮಿ ತಂದೆ ಪ್ರಕಾರ ಜೀವನದಲ್ಲಿ ಧೈರ್ಯವೇ ಎಲ್ಲಕ್ಕಿಂತ ಮುಖ್ಯವಾಗಿರ್ತದೆ, ಈ ಸ್ಟ್ರೆಂತ್ಗಿಂತ ಅದೇ ಮುಖ್ಯ ಅಂತ ಹೇಳ್ತಾರೆ. ಅವಾಗ ಸ್ವಾಮಿ ಅವ್ರ ಜೊತೆಗೆ ವಾದ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೆಕ್ಸ್ಟ್ ಕ್ವಶನ್ ಈ ರೀತಿಯಾಗಿ ಕೂಡ ಕೇಳ್ಬೋದು. ವಾಟ್ ಡಿಡ್ ಸ್ವಾಮಿ ಡೂ ವೆನ್ ಹಿ ಸಾ ಸಮಥಿಂಗ್ ಕಮಿಂಗ್ ನಿಯರ್ ಹಿಮ್? ಆಫೀಸ್ ರೂಮಲ್ಲಿ ಮಲ್ಕೊಂಡಾಗ ಫುಲ್ ಕತ್ಲಾಗಿತ್ತು, ಬೆಂಚ್ ಕೆಳಗೆ ಮಲ್ಕೊಂಡಿದ್ದ. ಅವಾಗ ಏನೋ ಇವನ್ ಕಡೆನೇ ಬಂದಂಗಾಗುತ್ತೆ. ಅವಾಗ ಸ್ವಾಮಿ ಏನು ಮಾಡ್ತಾನೆ ಅಂತ ಪ್ರಶ್ನೆ. ಆಪ್ಷನ್ ನೋಡಿ ಏನು ಕೊಟ್ಟಿದ್ದಾರೆ. ಹಿ ಕ್ರೈಡ್ ದ್ಯಾಟ್ ಸಮಥಿಂಗ್ ಹ್ಯಾಡ್ ಬೀಟನ್ ಹಿಮ್. ನಾನೇನೋ ಕಚ್ಬಿಡ್ತು ಅಂತ ಕಿರ್ಚ್ಕೊಂಡ. ಹಿ ಕವರ್ಡ್ ಹಿಸ್ ಫೇಸ್ ವಿತ್ ಎ ಬ್ಲ್ಯಾಂಕೆಟ್. ಒಂದು ಬ್ಲ್ಯಾಂಕೆಟ್ನ ತಗೊಂಡು ತನ್ನ ಮುಖ ಮುಚ್ಕೊಂಡು ಮಲಿಕೊಂಡ್ಬಿಟ್ನ. ಹಿ ಲಿಫ್ಟೆಡ್ ದ ಬೆಂಚ್ ಆ್ಯಂಡ್ ತ್ರೀ ವಿಟ್ ಎಟ್ ದಟ್ ಸಮಥಿಂಗ್. ಆ ಬೆಂಚ್ನ ಎತ್ಬಿಟ್ಟು ಅಲ್ಲೇನೋ ಬರ್ತಾ ಇತ್ತಲ್ಲ ಅದ್ರ ಮೇಲೆ ಬಿಸಾಕಿದ್ನ. ಅಥವಾ ಹಿ ಹಗ್ಡ್ ಇಟ್ ವಿತ್ ಆಲ್ ಹಿಸ್ ಮೈಟ್ ಆ್ಯಂಡ್ ಯೂಸ್ಡ್ ಹಿಸ್ ಟೀತ್ ಆನ್ ಇಟ್ ಆ್ಯಸ್ ಡೆಡ್ಲಿ ವೆಪನ್. ಬಿಗಿ ಆಗೋದನ್ನು ತಬ್ಕೊಂಡು ತನ್ನ ಹಲ್ಲಿಂದ ಜೋರಾಗಿ ಕಚ್ಚಿಬಿಟ್ನ ಅಂತ ತುಂಬ ಈಸಿಯಾಗಿ ಆನ್ಸರ್ ಮಾಡಿಬಿಡ್ತೀರಾ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ ಅಲ್ವಾ. ಅದನ್ನು ಬಿಗಿಯಾಗಿ ಹಿಡ್ಕೊಂಡು ತನಗೆಷ್ಟು ಸಾಧ್ಯನೋ, ಎಷ್ಟು ಶಕ್ತಿ ಇದೆನೋ ಅಷ್ಟು ಜೋರಾಗಿ ಕಚ್ಚಿಬಿಡ್ತಾನೆ ಅಲ್ವಾ. ಇದೇ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ತಮ್ಮ ಫಸ್ಟ್ ಲೆಸನ್ ಈ ಹೀರೋ ಪಾಠದಿಂದ ಯಾವ ರೀತಿಯಾಗಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನ ಕೇಳ್ಬೋದು, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅನ್ನೋದನ್ನು ನೋಡ್ಕೊಂಬಂದ್ವಿ. ತಾವೆಲ್ಲ ಇದನ್ನು ನೋಡಿ ಸ್ವಲ್ಪ ನೆನ್ಪಿಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.